ಶಾಶ್ವತ ಶೋಷಣೆಗೆ ಒಳಗಾಗಿರುವಂತವರು ಅಂತಂದ್ರೆ ಎಣ್ಣೆ ಪ್ರಿಯರು. ಸೊ ಅವರಿಗೆ ಸರ್ಕಾರ ಮತ್ತೊಂದು ಶಾಕ್ ಕೊಡ್ತಾ ಇದೆ. ಈ ಸರ್ಕಾರ ಬಂದ ಮೇಲೆ ಇದು 8 9ನೇ ಬಾರಿಗೆ ಈ ರೀತಿಯಾಗಿ ಅಬಕಾರಿ ಶುಲ್ಕವನ್ನ ಏರಿಕೆಯನ್ನ ಮಾಡಿರೋದು. ಈಗ ಬಿಯರ್ ಬೆಲೆ ಏರಿಕೆ ಆಗ್ತಾ ಇದೆ. ಎಣ್ಣೆ ಪ್ರಿಯರಿಂದ ಹೆಚ್ಚು ಟ್ಯಾಕ್ಸ್ ಅನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ 190% ಶೇಕಡಾ 195 ಅದ್ರ ಮೇಲೆ ತೆರಿಗೆ ಇರೋದು. ಕಳೆದ ಬಾರಿ 36,000 ಕೋಟಿ ಇತ್ತು, ಈಗ 38,525 ಕೋಟಿ ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ದಾರೆ. ಬೇರೆ ರಾಜ್ಯಗಳಿಗೆ ಅನುಗುಣವಾಗಿ ಎಣ್ಣೆ ದರ ಏರಿಕೆ ಅಂತಿದ್ದಾರೆ. ಬೇರೆ ರಾಜ್ಯಗಳಿಗೆ ಹೋಗಿ ಎಣ್ಣೆ ಖರೀದಿ ಮಾಡ್ಕೊಂಡು ಬರೋರ ಸಂಖ್ಯೆ ತುಂಬಾ ಹೆಚ್ಚಿಗೆ ಆಗ್ತಾ ಇದೆ. ನಿಮಗೆ ಇಲ್ಲಿ ಬೆಲೆ ಏರಿಕೆ ಆಗಿರಬಹುದು, ಕರೆಕ್ಟು, ಆದರೆ ಖರೀದಿ ಮಾಡುವಂತವರ ಸಂಖ್ಯೆ ತುಂಬಾ ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದನ್ನ ಅಬಕಾರಿ ಇಲಾಖೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳೇ ಹಲವು ಬಾರಿ ಹೇಳ್ಕೊಂಡಿದ್ದಾರೆ. ಅಲ್ಲಿ ಬರ್ತಾ ಇರುವಂತ ಡಾಟಾ ಅನ್ನ ನೋಡ್ತಾ ಇದ್ರೆ ರವೀಶ್, ಈ ಅಬಕಾರಿ ವಿಚಾರದಲ್ಲಿ ಬರೋದಾದ್ರೆ ಅಪ್ಡೇಟ್ಸ್ ಏನಿದೆ ರವೀಶ್? ಈಗ ಈ ಸರ್ಕಾರ ಬಂದ ನಂತರ ಇದು 9ನೇ ಬಾರಿಗೆ ಅಬಕಾರಿ ಶುಲ್ಕವನ್ನ ಏರಿಕೆಯನ್ನ ಮಾಡಿರೋದು. ರವೀಶ್, ಅರುಣ್, ಪ್ರಮುಖವಾಗಿರ್ತಕ್ಕಂಥದ್ದು ಟ್ಯಾಕ್ಸ್ ಗುರಿಯನ್ನ ಸರ್ಕಾರ ಹೆಚ್ಚಳ ಮಾಡಿಕೊಂಡಿದೆ. ಅಂದ್ರೆ ಪ್ರತಿ ಬಾರಿ ಬಜೆಟ್ ಸಂದರ್ಭದಲ್ಲೂ ಕೂಡ ಟ್ಯಾಕ್ಸ್ ಅನ್ನ ಈ ಒಂದು ವಾಣಿಜ್ಯದಿಂದ ಇಷ್ಟು, ಮೋಟಾರು ವಾಹನಕ ಇದರಿಂದ ಇಷ್ಟು, ಮತ್ತೆ ಸಾರಿಗೆ ಇದರಿಂದ ಇಷ್ಟು, ಇದೆಲ್ಲವನ್ನು ಕೂಡ ಹೇಳ್ತಾರೆ. ಹಾಗಾಗಿ ಆ ಟ್ಯಾಕ್ಸ್ ಗುರಿ ಹೆಚ್ಚಳ ಆಗಿದೆ. ಆದ್ರೆ ಒಂದು ಅಬಕಾರಿ ವಿಚಾರದಲ್ಲಿ ಸ್ಪಷ್ಟವಾಗಿ ಏರಿಕೆ ಮಾಡ್ತೀವಿ ಅಂತ ಕೂಡ ಎಲ್ಲೂ ಕೂಡ ಈ ಮೆನ್ಷನ್ ಮಾಡಿಲ್ಲ. ಆದ್ರೆ ಒಂದು ಮಾತನ್ನು ಹೇಳಿದರೆ, ಬಿಯರ್ ಮೇಲಿನ ಸ್ಲ್ಯಾಬ್ ಅನ್ನ ಪರಿಷ್ಕರಣೆ ಮಾಡ್ತೀವಿ ನೆರೆ ರಾಜ್ಯಗಳಿಗೆ ಹೋಲಿಕೆ ಮಾಡದಂತ ಸಂದರ್ಭದಲ್ಲಿ ಅಂತ. ಹಾಗಾಗಿ ಕಡಿಮೆ ಇರೋದನ್ನ ಹೋಲಿಕೆ ಮಾಡಿ ಬಿಯರ್ ರೇಟ್ ಅನ್ನ ಇಲ್ಲಿ ಸ್ಲ್ಯಾಬ್ ಅನ್ನ ಕಡಿಮೆ ಮಾಡ್ತಾರೋ ಜಾಸ್ತಿ ಮಾಡ್ತಾರೋ, ಅಥವಾ ಜಾಸ್ತಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದಕ್ಕೆ ಬ್ಯಾಲೆನ್ಸ್ ಮಾಡ್ತಾರೋ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟತೆ ಇಲ್ಲ. ಯಾಕೆಂದ್ರೆ ನೆರೆ ರಾಜ್ಯ ಗೋವಾದಲ್ಲಿ ಆ ಒಂದು ಮದ್ಯದ ಬೆಲೆ ಎಷ್ಟಿದೆ ಅಂತ ಎಲ್ರಿಗೂ ಕೂಡ ಗೊತ್ತಿದೆ. ಬಹಳ ಚೀಪ್ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಕರ್ನಾಟಕದ ಗಡಿಭಾಗಗಳಲ್ಲಿ ಕೂಡ ಹೋಗಿ ತರುವಂತದ್ದು ಕೂಡ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಮಾತುಗಳನ್ನು ಕೇಳಿದ್ದೇವೆ. ಇಂತಹ ಸಂದರ್ಭದಲ್ಲಿ ಗೋವಾಕ್ಕೆ ಕಂಪೇರ್ ಮಾಡಿಕೊಂಡು ಬಿಯರ್ ಸ್ಲ್ಯಾಬ್ ಅನ್ನ ಪರಿಷ್ಕರಣೆ ಮಾಡೋದು ಅಷ್ಟರ ಮಟ್ಟಿಗೆ ಆಗೋದಿಲ್ಲ ಅನ್ನೋದು ಸತ್ಯವೂ ಕೂಡ ನಮ್ಗೆ ಗೊತ್ತಿದೆ. ಆ ಕಾರಣಕ್ಕೋಸ್ಕರವಾಗಿ ಯಾವ ರಾಜ್ಯದ ಸ್ಲ್ಯಾಬ್ ಅನ್ನ, ಅಂದ್ರೆ ಮೀಡಿಯಂ ಆಗಿರ್ತಕ್ಕಂಥ ಒಂದು ರಾಜ್ಯದ ರೇಟ್ ಅನ್ನ ಆಧರಿಸಿ ಸ್ಲ್ಯಾಬ್ ಅನ್ನ ಪರಿಷ್ಕರಣೆ ಮಾಡ್ತಾರೋ, ಅಥವಾ ದೊಡ್ಡ ಮಟ್ಟದಲ್ಲಿ ಎಲ್ಲ ಒಂದ್ ಕಡೆ ಒಂದು ತೆಗೆದುಕೊಂಡ್ರೆ ಒಂದು ಆಫರ್ ಅನ್ನೋ ಸಂದರ್ಭದಲ್ಲಿ ಹೈಯೆಸ್ಟ್ ರೈಟ್ ಇರ್ತಕ್ಕಂಥದ್ಕೆ ಬಿಲ್ ಮಾಡ್ತಾರಲ್ಲ, ಅದೇ ರೀತಿ ಏನಾದ್ರೂ ಹೈಯೆಸ್ಟ್ ಇರ್ತಕ್ಕಂಥದ್ನ ಕೂಡ ಬ್ಯಾಲೆನ್ಸ್ ಮಾಡೋ ನಿಟ್ಟಿನಲ್ಲಿ ಬಿಯರ್ ಸ್ಲ್ಯಾಬ್ ಅನ್ನ ಮಾಡ್ತಾರೋ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟತೆ ಬೇಕಾಗಿದೆ. ಅದು ಕೂಡ ಆದೇಶದ ನಂತರವಷ್ಟೇ ಅದು ಸ್ಪಷ್ಟವಾಗುತ್ತೆ. ಒಂದಂತೂ ಸತ್ಯ, ಅಬಕಾರಿಯಿಂದ ಕಳೆದ ಬಾರಿ 36,000 ಕೋಟಿ ಗುರಿ ಸಂಗ್ರಹಣೆಯನ್ನು ಮಾಡ್ಕೊಂಡಿದ್ರು. ಅದು 28,000 ಕೋಟಿ ಚಿಲ್ಲರೆ ಜನವರಿ ಅಂತ್ಯಕ್ಕೆ ಅದು ಸಂಗ್ರಹ ಆಗಿದೆ. ಹಾಗಾಗಿ ಇನ್ನೂ 2 ತಿಂಗಳು ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಮಾರ್ಚ್ ಅಂತ್ಯಕ್ಕೆ ಅದು ಗುರಿ ತಲುಪ್ತಾರೋ ಇಲ್ವೋ ಅನ್ನೋದು ಕೂಡ ಗೊತ್ತಾಗಬೇಕಾಗುತ್ತೆ. ಅಂದ್ರೆ ಸುಮಾರು 7,000 ಕೋಟಿಯಷ್ಟು ಇನ್ನೂ ತೆರಿಗೆ ಸಂಗ್ರಹ ಆಗಬೇಕಾಗಿದೆ. ಇಂತಹ ಸನ್ನಿವೇಶದಲ್ಲಿ ಈ ವರ್ಷ ಮತ್ತೆ 2,000 ಚಿಲ್ಲರೆ ಕೋಟಿಯನ್ನ ಜಾಸ್ತಿ ಮಾಡ್ಕೊಂಡಿರ್ತಕ್ಕಂಥದ್ದು 38,000 ಚಿಲ್ಲರೆ 500 ಕೋಟಿಯನ್ನ ಆ ಒಂದು ಗುರಿ ಸಂಗ್ರಹ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಯಾವ ಮೂಲದಿಂದ, ಅಂದ್ರೆ ಎಣ್ಣೆ ಕುಡಿಯೋರ ಸಂಖ್ಯೆ ಜಾಸ್ತಿ ಆಗುತ್ತೋ ಅನ್ನೋ ಕಾರಣಕ್ಕೋಸ್ಕರವಾಗಿಯೋ, ಅಥವಾ ಬಿಯರ್ ಸ್ಲ್ಯಾಬ್ ಮತ್ತೆ ಕಾಲಕ್ಕೆ ಒಂದು ರೀತಿಯಲ್ಲಿ ನಾವು ಇದನ್ನ ಏರಿಕೆ ಮಾಡ್ತೀವಿ ಅನ್ನೋ ಸುಳಿವು ಕೊಡೋ ಕಾರಣಕ್ಕೋಸ್ಕರವಾಗಿಯೋ ಗೊತ್ತಿಲ್ಲ. ಒಂದಂತೂ ಸತ್ಯ, ಈ ಒಂದು ತೆರಿಗೆ ಸಂಗ್ರಹ ಗುರಿಯನ್ನು ಕೂಡ ಒಂದು ಅಬಕಾರಿ ಇಲಾಖೆಯಿಂದ ಕಳೆದ ಬಾರಿಗಿಂತ 7,500 ಕೋಟಿಯನ್ನ ಹೆಚ್ಚಳ ಮಾಡ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಆ ಸ್ಪಷ್ಟತೆ ಮುಂದಿನ ದಿನಗಳಲ್ಲಿ ಸಿಗುತ್ತೆ ಅಂತಾನೆ ಹೇಳ್ಬೋದು. ಅರುಣ್, ರವೀಶ್, ಇಲ್ಲಿ ಗ್ಯಾರಂಟಿಯನ್ನ ಪ್ರಯಾರಿಟಿಯಾಗಿ ಇಟ್ಕೊಂಡಿದೆ ಸರ್ಕಾರ ಅಂತ ಕೂಡ ಅನಿಸ್ತಾ ಇದೆ. ಬಿಕಾಸ್ ತೆರಿಗೆ ಸಂಗ್ರಹ ಯಾವ್ಯಾವ ಇಲಾಖೆಗಳಿಂದ ಸಾಧ್ಯ ಇದೆಯೋ, ಅಂದ್ರೆ ಮ್ಯಾಕ್ಸಿಮಮ್ ಕ್ಯಾಪ್ ಅನ್ನ ಎಲ್ಲೆಲ್ಲಿ ತಲುಪೋದಕ್ಕೆ ಸಾಧ್ಯ ಇದೆಯೋ ಅದೇ ನಮ್ಮ ಫೋಕಸ್ ಅಂತ ಈ ಸಲದ ಬಜೆಟ್ ನಲ್ಲೂ ತೋರಿಸ್ದಂಗೆ ಕಾಣಿಸ್ತಾ ಇದೆ. ನೀವೀಗಷ್ಟೇ ಮೆನ್ಷನ್ ಮಾಡ್ತಾ ಇರಿ, ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಅದು. ಅಬಕಾರಿ ಇಲಾಖೆ ಆಲ್ಮೋಸ್ಟ್ 2,500 ಕೋಟಿಗೂ ಹೆಚ್ಚು ಟಾರ್ಗೆಟ್ ಅನ್ನ ಹೆಚ್ಚಳ ಮಾಡ್ತಾ ಇದೆ ಅಂತ. ಸೊ ಪ್ರಯಾರಿಟಿ ಇದೇನಾ ಅನ್ನೋದು ಪ್ರಶ್ನೆ ಇಲ್ಲಿ. ಖಂಡಿತವಾಗಿಯೂ ಕೂಡ. ಯಾಕೆಂದ್ರೆ ಈ ಸರ್ಕಾರಕ್ಕೆ ಒಂದು ಅಣೆಪಟ್ಟಿಯನ್ನು ಕಟ್ತಾ ಇದ್ರು. ಇದು ಗ್ಯಾರಂಟಿಗಳ ಸರ್ಕಾರ, ಕೇವಲ ಗ್ಯಾರಂಟಿ ಯೋಜನೆಗಳಿಗಷ್ಟೇ ಸೀಮಿತವಾಗಿರ್ತಕ್ಕಂಥ ಬಜೆಟ್ ಅನ್ನ ಕೊಡ್ತಾರೆ ಅಂತ. ಕಳೆದ ಬಾರಿ ಕೂಡ ಅದು ಇಂಪ್ಯಾಕ್ಟ್ ಆಗಿತ್ತು. ಯಾಕೆಂದ್ರೆ ಸಡನ್ ಆಗಿ ಸರ್ಕಾರ ಬಂದಂತಹ ಸಂದರ್ಭದಲ್ಲಿ, ಬಜೆಟ್ ಮಂಡಿಸಂತ ಸಂದರ್ಭದಲ್ಲಿ ಗ್ಯಾರಂಟಿಗಳಿಗೆ ವಿನಿಯೋಗ ಮಾಡಬೇಕಾಗಿತ್ತು. ಆದ್ರೆ ಈಗ ಆ ಒಂದು ಅಣೆಪಟ್ಟಿಯಿಂದ ಹೊರಬರುವಂತಹ ಪ್ರಯತ್ನವನ್ನ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ತಾರೆ ಇಲ್ವೋ ಅನ್ನೋದು ಕೂಡ ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗುತ್ತೆ. ಯಾಕೆಂದ್ರೆ ಇಲ್ಲಿ ಸಿದ್ದರಾಮಯ್ಯನವರು 15 ಬಜೆಟ್ ಅನ್ನ ಮಂಡಿಸಿರುವಂತಹ ಸಂದರ್ಭದಲ್ಲಿ ಕಳೆದ ಬಾರಿಯೇ ಎಲ್ಲೋ ಒಂದ್ ಕಡೆ 12,000 ಚಿಲ್ಲರೆ ಕೋಟಿ ಕೊರತೆ ಬಜೆಟ್ ಅನ್ನ ಮಂಡಿಸಿದ್ರು. ಹಾಗಾಗಿ ಈಗ ಅದು ಆ ಒಂದು ಕೊರತೆ ಬಜೆಟ್ ಏನಿದೆ ಅದು 28,000 ಕೋಟಿಗೆ ಒಂದು ರೀತಿ ತಲುಪಿರ್ತಕ್ಕಂಥದ್ದು. ಹಾಗಾಗಿ ಇದೆಲ್ಲವನ್ನು ಕೂಡ ನೋಡೋದಾದ್ರೆ ಖಂಡಿತವಾಗಿ ಕೂಡ ಆ ಒಂದು ಹಣಕಾಸು ಸ್ಥಿತಿಗತಿಯನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಸಿದ್ದರಾಮಯ್ಯನವರು ಸರ್ಕಸ್ ಮಾಡಿದ್ದಾರೆ. ಇದ್ರ ಜೊತೆಗೆ ಕೇವಲ ಗ್ಯಾರಂಟಿಗಷ್ಟೇ ಅಲ್ಲ ನಮ್ಮ ಸರ್ಕಾರ, ಅದನ್ನು ಕೂಡ ಮೆನ್ಷನ್ ಮಾಡಿರ್ತಕ್ಕಂಥದ್ದು. ಅಂದ್ರೆ ಗ್ಯಾರಂಟಿ ಏತರ ಯೋಜನೆಗಳಿಗೂ ಕೂಡ ಅಭಿವೃದ್ಧಿಗೂ ಕೂಡ ನಾವು ಬದ್ಧರಾಗಿದ್ದೇವೆ ಅಂತ. ಆ ಕಾರಣಕ್ಕೋಸ್ಕರವಾಗಿ ಈ ಒಂದು ಟ್ಯಾಕ್ಸ್ ವಿಚಾರದಲ್ಲಿ, ಆ ಒಂದು ಕೈಗಾರಿಕಾ ಕಾರಿಡಾರ್ಗಳಾಗಿರ್ಬೋದು, ಮೂಲಭೂತ ಸೌಕರ್ಯಗಳ ವಿಚಾರದಲ್ಲೂ ಕೂಡ ಬಂಡವಾಳವನ್ನು ಆಕರ್ಷಣೆ ಮಾಡೋದ್ರ ಜೊತೆಗೆ
GST ಸಂಗ್ರಹವನ್ನ ಹೆಚ್ಚಳ ಮಾಡ್ಕೊಡೋದಕ್ಕೂ ಕೂಡ ಪ್ಲಾನ್ ಮಾಡಿದ್ದಾರೆ. ಈ ಮೂಲಕ ತೆರಿಗೆ ಸಂಗ್ರಹ ಗುರಿಯನ್ನು ಕೂಡ ಹೆಚ್ಚಳ ಮಾಡ್ಕೊಳ್ಳೋದು, ಜೊತೆಗೆ ಅದನ್ನ ಅಭಿವೃದ್ಧಿ ಕಾರ್ಯಗಳಿಗೆ ವಿನಿಯೋಗಿಸೋದು ಅಂತ ಪ್ಲಾನ್ ಮಾಡಿರ್ತಕ್ಕಂಥದ್ದು. ಎಷ್ಟರ ಮಟ್ಟಿಗೆ ಈ ಒಂದು ಅಟೆಂಪ್ಟ್ ಸಕ್ಸಸ್ ಆಗುತ್ತೆ ಅನ್ನೋದು ಕೂಡ ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗುತ್ತೆ ಅಂತಾನೆ ಹೇಳ್ಬೋದು ಮಮತಾ. ರೈಟ್, ಧನ್ಯವಾದ ರವೀಶ್ ತಮ್ಮೆಲ್ಲ ಮಾಹಿತಿಗಾಗಿ. ತುಂಬಾ ಟ್ರಿಕಿ ಸಿಚುವೇಶನ್ ಇತ್ತು. ಬಜೆಟ್ ಮಂಡನೆಗೂ ಮುಂಚೆ ಹೇಗೆ ಅದನ್ನ ಕಾಂಪನ್ಸೇಟ್ ಮಾಡ್ತಾರೆ, ತೆರಿಗೆ ಸಂಗ್ರಹ ಹೇಗ್ ಮಾಡ್ತಾರೆ ಅನ್ನುವಂತಹ ಒಂದು ಪ್ರಶ್ನೆ ಇತ್ತು. 2-3 ಮಾರ್ಗಗಳನ್ನ ಸರ್ಕಾರ ಇಲ್ಲಿ ಕಂಡುಕೊಂಡಿದೆ. ಒಂದು, ನಾವು ಈಗಷ್ಟೇ ಅಬಕಾರಿ ಇಲಾಖೆಗೆ ಹೇಗೆ ಟಾರ್ಗೆಟ್ ಹೆಚ್ಚಳ ಮಾಡಿದ್ದಾರೆ ಅನ್ನೋದನ್ನ ಹೇಳ್ತಾ ಇದ್ವಿ. ಮೋಟಾರ್ ಟ್ಯಾಕ್ಸ್ ಟಾರ್ಗೆಟ್ ಕೂಡ ಜಾಸ್ತಿ ಆಗಿದೆ, ಕಳೆದ ಸಲ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ 1500 ಕೋಟಿ. ಇನ್ನೊಂದು ಕಡೆಗೆ ಬಿಜೆಪಿ ನಾಯಕರ ವರಸೆ ಬೆಳಗ್ಗೆಯಿಂದ ಕೂಡ ನೀವು ಗಮನಿಸ್ತಾ ಇದ್ದೀರಾ.